ನಾನು ನಿಮ್ಮ ಆನಂದ್ ನಾಯ್ಕ್. ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಟ್ಟಂಥ ಹಿಂದಿ ಸಂಗಾತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾನು 10ನೇ ತರಗತಿಯ ಶೂರ್ ಶ್ಯಾಮ್ ಅಂತಕ್ಕಂಥ ಕವಿತೆಯನ್ನು ನಿಮ್ಮ ಎದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಶೂರ್ ಶ್ಯಾಮ್ ಕವಿತೆ ಇದೆಯಲ್ಲ, ಬಹಳ ಸುಂದರವಾದಂಥ ಕವಿತೆ, ನಮಗೆ ಬಹಳ ಆಸಕ್ತಿಕರವಾದಂಥ ಕವಿತೆ. ಸೂರದಾಸ್ ಅವರು ಬಹಳ ಸುಂದರವಾಗಿ ಕೃಷ್ಣನ ಬಾಲಲೀಲೆಯ ವರ್ಣನೆಯನ್ನು ಬಹಳ ರೋಚಕವಾಗಿ ನಮ್ಮ ಎದುರು ಮಾಡ್ತಾರೆ. ಬಹಳ ಪರೀಕ್ಷೆ ದೃಷ್ಟಿಯಿಂದಲೂ ಬಹಳ ಬಹುಮುಖ್ಯವಾದಂಥ ಕವಿತೆ. ಮತ್ತು ಈ ಕವಿತೆಯನ್ನು ನಮಗೆ ಎಷ್ಟು ಖುಷಿ ಕೊಡ್ತದಂದರೆ, ಇದನ್ನು ಓದಬೇಕಾದ್ರೆ ಬಹಳ ಖುಷಿ ಕೊಡ್ತದೆ. ಇದರಲ್ಲಿ ಬರುವಂಥದ್ದು ಒಂದು 5-6 ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳನ್ನು ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಇದನ್ನು ಪರೀಕ್ಷೆಗೆ ತುಂಬ ಸಹಕಾರಿಯಾಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಎಲ್ಲ ವಿಡಿಯೋಗಳನ್ನು ನೀವು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ. ಯಾಕಂದರೆ ಮುಂದೆ ಸಹಿತ ನಾನು ಬಹಳಷ್ಟು ವಿಡಿಯೋಗಳು ನಿಮಗೆ ಬಿಡ್ತಾ ಇದ್ದೇನೆ. ಆ ಮುಂದೆ ಬಿಡುವಂಥ ವಿಡಿಯೋಗಳು ನಿಮಗೆ ನೋಡಲಿಕ್ಕೆ ಸಹಕಾರಿಯಾಗ್ತದೆ, ಅದರ ನೋಟಿಫಿಕೇಷನ್ ಬರ್ತದೆ. ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ. ವಿದ್ಯಾರ್ಥಿಗಳೇ, ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಮೊದಲನೇದಾಗಿ ಸೂರದಾಸ್ ಜಿಯವರ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ. ಯಾಕಂದರೆ ಅನುರೂಪದಲ್ಲಿ ಬರುವಂಥ ಸಾಧ್ಯತೆ ಇರುತ್ತದೆ, ಒಂದಂಕಕ್ಕೆ ಬರುವಂಥ ಸಾಧ್ಯತೆ ಇರ್ತದೆ. ಅದರ ಜೊತೆ ಕವಿತಾಕ ಅರ್ಥ ವಿಶ್ಲೇಷಣೆ, ಅಂದರೆ ಸಂಕ್ಷಿಪ್ತವಾಗಿ ಕವಿತೆಯ ಅರ್ಥವನ್ನು ಕನ್ನಡದಲ್ಲಿ ನಾನು ನಿಮಗೆ ಹೇಳ್ತೇನೆ, ಪ್ರಶ್ನೆ ಉತ್ತರ ತಿಳ್ಕೊಳ್ಳಿಕ್ಕೆ ಸಹಕಾರಿಯಾಗ್ತದೆ. ಅದರ ಜೊತೆಗೆ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತೇವೆ. ಭಾಳ ಲಿಮಿಟೆಡ್ ಪ್ರಶ್ನೋತ್ತರಗಳಿದ್ದಾವೆ, ಅದರ ಬಗ್ಗೆ ಚರ್ಚೆ ಮಾಡೋಣ. ಕವಿತೆಯ ಭಾವಾರ್ಥಗಳು, ನಾವೆಲ್ಲ ಪ್ರಶ್ನೋತ್ತರಗಳು ತಿಳ್ಕೊಂಡಿರ್ತಂತಾನೆ ಭಾವಾರ್ಥಗಳು ನಮಗೆ ಅರ್ಥ ಆಗ್ತದೆ. ಅದ್ರ ಜೊತೆಗೆ ಪ್ರಮುಖವಾದಂಥ ವ್ಯಾಕರಣದ ಬಗ್ಗೆ ಚರ್ಚೆ ಮಾಡೋಣ. ಓಕೆ, ಈಗ ನಾವು ಸೂರದಾಸರ ಪರಿಚಯವನ್ನು ನೋಡೋಣ. ಓಕೆ, सूरदास हिंदी साहित्य के भक्ति काल के सगुण भक्तिधारा के कृष्ण भक्ति शाखा के प्रमुख कवि. नोड्री, भक्तिधारा के राम भक्ति शाखा के प्रमुख कवि तुलसीदास, कृष्ण भक्ति शाखा के प्रमुख कवि सूरदास. ಇದು ಅನುರೂಪದಲ್ಲಿ ಕೆಲವೊಂದು ಸಾರಿ ಕೇಳಿದ್ದಾರೆ. ಇದನ್ನು ನೆನ್ಪಿಟ್ಕೊಳ್ಬೇಕು. जन्म 1540 उत्तर प्रदेश के रुनकता में हुआ. प्रमुख रचनाएं सूरसागर, सूरसारावली, साहित्य लहरी. काव्य में श्रृंगार, भक्ति तथा रस का त्रिवेणी संगम है. इनकी देहांत 1642 में देहांत हुआ. ಇದಿಷ್ಟು ಸೂರದಾಸ್ ಅವರ ಸಂಕ್ಷಿಪ್ತ ಪರಿಚಯ. ಮುಂದೆ ನಾವು ಪದ್ಯವನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳಿಕ್ಕೆ ಹೋಗೋ. ಮೈಯಾ ಮೋಹಿ ದಾವು ಬಹುತ್ ಖಿಜಾಯೋ, ಮೈಯಾ ಮಾತಾ ದಾವು ಮುಜೆ ಬಹುತ್ ಖಿಜಾತಾ ಹೈ. ಅವನು ಬಹಳ ಸತಾಯಿಸ್ತಾನೆ, ಅಮ್ಮ ನನಗೆ. ದಾವು ಅಂದರೆ ದಾದಾ ಅಂದರೆ ಅಣ್ಣ ಬಲರಾಮ್. ಮೋಸೋ ಕೆಹೇತು ಮೋಲು ಕೊಲೀನೋ ತೋ ಹಿ ಜಸುಮತಿ ಕಬ್ ಜಾಯೋ. ಮೋಸೋ ಕೆಹೇತ, ನನಗೆ ಹೇಳ್ತಾ, ಮೋಲು ಕೊಲೀನೋ ತುಜೆ ಮೋಲ್ ಕೋ ಲಿಯಾ ಗಯಾ ಹೈ, ನಿನಗೆ ತೊಗೊಂಡಾಗದೆ, ಬೇರೆ ಕಡೆಯಿಂದ ತೊಗೊಂಡಾಗದೆ, ನೀ ಯಾವಾಗ ಜಸುಮತಿ ನಿನಗೆ ಜನ್ಮ ನೀಡಿದಾಳೆ ಅಂತಕ್ಕಂಥದ್ದನ್ನು ಪದೇ 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 ಗೋಳು ಹೊಯ್ಕೊಳ್ಳೋದು. ಕಹಾ ಕಹಿ ರಿಸಿಕೆ ಮಾರೆ ಖೇಲನ ನಹಿ ಜಾತ, ಇದರಿಂದ ಈ ಸಿಟ್ಟು ನಾನು ಅವನ ಹತ್ರ ಆಡ್ಲಿಕ್ಕೆ ಹೋಗೋದಿಲ್ಲ ಅಂತ. ಪುನಿ ಪುನಿ ಕೆಹತ್ ಕೌನ್ ಹೈ ಮಾತಾ ಕೋ ಹೈ ತುಮ್ ರೋತಾತ್, ಪುನಃ ಪುನಃ कहता है तुम्हारे माता कौन है, तुम्हारे पिता कौन है, इस तरह शिकायत करता है. गोरे नंद जसोदा गोरी तुम कत श्याम शरीर. नंद भी गोरा है, जसोदा भी गोरी है, तुम क्यों काला शरीर वाला बन गया, इस प्रकार कहता है. चुटकी दे दे हंसत ग्वाल, ग्वाल मित्रों के साथ चुटकी दे देकर हंसते, सब सीखाई देत बलबीर. सबको किसने सिखाया देता है? बलराम सिखाई देता है. तू मोही को मारन सीखी दाहु कुबहनु की जो, तू ಮುಜೆ ಹಿ ಮಾರನೆ ಕೆ ಸಿಕ್ಕೆ, ನೀ ನನಗೆ ಮಾತ್ರ ಹೊಡಿತೀಯ, ಅವನಿಗೇನು ಮಾಡೋದಿಲ್ಲ ಅಂತಕ್ಕಂಥದ್ದು ಅಮ್ಮನ ಹತ್ರ ಭಾಳ ಶಿಕಾಯತ್ ಮಾಡ್ತಾನೆ. ಓಕೆ, ಬಾದ್ಮೇ ಮೋಹನ್ ಕೋ ಮುಖ ರಿಸ್ ಸಮೇತ ಲಕಿ ಜಸುಮತಿ ಸುನಿ ಸುನೇರಿ ಜೋ. ಮೋಹನನ ಮುಖದಲ್ಲಿ, ಕೃಷ್ಣನ ಮುಖದಲ್ಲಿ ಸಿಟ್ಟನ್ನು ನೋಡಿ ಒಳಗಿಂದೊಳಗೆ ಖುಷಿಯನ್ನು ಪಡ್ತಾ, ಸುನಹು ಕಾನ್ ಬಲಭದ್ರ ಛಬಾಯಿ, ಕಾನ್ ಕೃಷ್ಣ ಸುನೋ ಬಲಭದ್ರ ಚುಗೋಲ್ ಕೋರ ಹೇ ಧೂತ ಹೇ. सूर श्याम मोहि गोधन की सो है माता तू पूत, मैं गोधन की कसम खाकर कहती हूँ, तू ही मेरा बेटा, मैं ही तुम्हारी माता. इस प्रकार कृष्ण की क्रोध शांत करती है. ಇದು ಪದ್ಯದ ಸಂಕ್ಷಿಪ್ತವಾದಂಥ ಸಾರಾಂಶ. ಈಗ ನಾವು ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ನೋಡೋಣ. 6 ಪ್ರಶ್ನೋತ್ತರಗಳಿದೆ, 2-3 ವಾಕ್ಯದ ಮತ್ತು ಒಂದು ವಾಕ್ಯದ ಕೆಲವೊಂದಿಷ್ಟು ಪ್ರಶ್ನೆಗಳಿದೆ. ಮೊದಲು ಒಂದು ವಾಕ್ಯದ ಪ್ರಶ್ನೆಗಳು ನೋಡುವ. ಕೃಷ್ಣ ಕೆ ಶಿಕಾಯತ್ किसके प्रति है? कृष्ण की शिकायत बलराम के प्रति है. यशोदा और नंद का रंग कैसा है? यशोदा और नंद का रंग गोरा था. चुटकी दे देकर हंसने वाले कौन थे? चुटकी दे देकर हंसने वाले ग्वाल मित्र है.
यशोदा किसकी कसम खाती है? यशोदा गोधन की कसम खाती है। बालकृष्ण किसकी शिकायत करता है? किससे? बालकृष्ण माँ यशोदा से शिकायत करता है। बालकृष्ण का रंग कैसा था? बालकृष्ण का रंग ಕಾಲ ಥಾ ಶ್ಯಾಮ ಥಾ. ಇಸ್ ಪ್ರಕಾರ ಇದು ಒಂದು ಅಂಕದ ಪ್ರಶ್ನೆಗಳು. ಈಗ 6 2 3 ಅಂಕಕ್ಕೆ 3 ಅಂಕಕ್ಕೋ ಅಥವಾ 2 ಅಂಕಕ್ಕೆ ಬರುವಂಥ ಪ್ರಶ್ನೆಗಳಿವೆ, ಅದನ್ನು ನೋಡೋಣ. ಕೃಷ್ಣ ಬಲರಾಮ್ ಕೆ ಸಾಥ್ ಖೇಲ್ನೆ ಕ್ಯೋ ನಹೀ ಜಾನಾ ಚಾಥಾ? बलराम कृष्ण को बार बार चिढ़ाता है और अपने ग्वाल मित्रों के साथ मिलकर चुटकी बजा बजा कर हंसता है और कहता है यशोदा तुम्हारी माता नहीं है. इस क्रोध के मारे कृष्ण बलराम के साथ खेलने नहीं जाता. नोड्री, बलराम कृष्ण को बार बार चिढ़ाता है और अपने ग्वाल मित्रों के साथ मिलकर चुटकी बजा बजा कर हंसता है और कहता है यशोदा माँ तुम्हारी माता नहीं है. इस क्रोध के मारे कृष्ण बलराम के साथ खेलने नहीं जाता. ಮುಂದಿನ ಪ್ರಶ್ನೆ ನೋಡೋಣ. बलराम कृष्ण के माता पिता के बारे में क्या कहता है? बलराम कृष्ण से कहता है कि यशोदा मैया तुझे जन्म नहीं दिया है बल्कि मोल लिया है. और कृष्ण से बार बार पूछता है तुम्हारी माता पिता कौन है? वह भी कहता है यशोदा और नंद गोरे हैं, तुम्हारे शरीर क्यों काला है? इस प्रकार माता पिता के बारे में कहता है. नोटिए, बलराम कृष्ण से कहता है कि यशोदा मैया तुझे जन्म नहीं दिया है बल्कि मोल लिया है. और कृष्ण से बार बार पूछता है तुम्हारी माता पिता कौन है? वह यह भी कहता है यशोदा और नंद गोरे हैं, तुम्हारे शरीर क्यों काला है? इस प्रकार माता पिता के बारे में कहता है. ಮುಂದಿನ ಪ್ರಶ್ನೆ, कृष्ण अपनी माता यशोदा के प्रति क्यों नाराज है? कृष्ण समझता है कि यशोदा केवल कृष्ण को ही मारना सीखी है, बलराम को कुछ नहीं कहती है और भाई पर कभी गुस्सा नहीं करती, इसलिए कृष्ण अपनी माता यशोदा के प्रति नाराज है. ಇದು ಬಹಳ ಮಹತ್ವಪೂರ್ಣವಾದಂಥ ಪ್ರಶ್ನೆ. कृष्ण समझता है कि यशोदा केवल कृष्ण को ही मारना सीखी है, बलराम को कुछ नहीं कहती है और भाई पर कभी गुस्सा नहीं करती, इसलिए कृष्ण अपनी माता यशोदा के प्रति नाराज है. ಮುಂದಿನ ಪ್ರಶ್ನೆ, ಬಾಲಕೃಷ್ಣ अपनी माता यशोदा से क्या क्या शिकायतें करता है? ಏನೇನು ಕಂಪ್ಲೇಂಟ್ ಹೇಳ್ತಾನೆ ಅಂತಕ್ಕಂಥದ್ದು. कृष्ण अपनी माँ यशोदा से शिकायत करता है कि भाई मुझे बहुत चिढ़ाता है. वह मुझसे कहता है कि तुम यशोदा माँ के जन्म नहीं दिया है बल्कि मोल लिया है. इसी गुस्से के कारण मैं केवल खेलने नहीं जाता. और कृष्ण अपनी माँ यशोदा से शिकायत करता है कि भाई मुझे बहुत चिढ़ाता है. वह मुझसे कहता है कि तुम्हें यशोदा माँ ने जन्म नहीं दिया है बल्कि मोल लिया है. इसी गुस्से के कारण खेलने नहीं जाता. वह बार बार पूछता है कि तुम्हारे माता पिता कौन है? वह यह भी कहता है कि नंद और यशोदा तो गोरे हैं लेकिन तुम्हारा शरीर क्यों काला है? उसकी ऐसी हंसी मजाक सुनकर ग्वाल मित्र चुटकी बजा बजा कर हंस रहे हैं. इस प्रकार शिकायतें करता है. ಮುಂದಿನ ನೋಡ್ರಿ, यशोदा कृष्ण के क्रोध को कैसे शांत करती है? कृष्ण के क्रोध युक्त मुख देखकर उनकी क्रोध शांत करने के लिए गोधन के पास ले चलती है और कहती है हे कृष्ण सुनो, बलराम जन्म से ही चुगलखोर है. मैं गोधन की कसम खाकर कहती हूँ मैं ही तेरी माता हूँ और तू ही मेरे पुत्र है. नोड्री, यशोदा कृष्ण के क्रोध को कैसे शांत करती है? कृष्ण के क्रोध युक्त मुख को देखकर उनकी क्रोध शांत करने के लिए गोधन के पास ले चलती है और कहती है हे कृष्ण सुनो, बलराम जन्म से ही चुगलखोर है. मैं गोधन की कसम खाकर कहती हूँ मैं ही तेरी माता हूँ और तू ही मेरे पुत्र हो. ಈಗ ನೋಡ್ರಿ, ಲಾಸ್ಟ್ ವ್ಯಾಕರಣ. ಅದರಲ್ಲಿ ಕೇವಲ ಅನುರೂಪತ ಮಾತ್ರ ಹೇಳ್ತಾ ಇದ್ದೇನೆ ನಾನು. ಅನುರೂಪದಲ್ಲಿ ಮೊದಲನೇದು ಬಲಭದ್ರ, ಬಲರಾಮ, ಕಾನ್, ಕೃಷ್ಣ, ಜಸೋದಾ ಮಾತಾ, ನಂದ ಪಿತಾ, ರಿಜಾನಾ ಮೋಹಿತ ಹೋನಾ, ಖಿಜಾನಾ ಸಥಾನ, ಬಲಭೀರ್ ಬಲರಾಮ್, ಜಸೋದಾ ಯಶೋದ. ಇವಿಷ್ಟು ಈ ಸೂರ್ ಶ್ಯಾಮ್ ಪದ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣಗಳು. ವಿದ್ಯಾರ್ಥಿಗಳೇ, ಇದನ್ನು ಚೆನ್ನಾಗಿ ಒಂದು 2 ಸಾರಿ ನೀವು ಕೇಳಿ
ಪದೇ ಪದೇ ಕೇಳಿ, ಯಾಕಂದರೆ ನಿಮಗೆ ಪರೀಕ್ಷೆ ಬರೆಯಲು ತುಂಬ ಸಹಕಾರಿಯಾಗ್ತದೆ. ಮತ್ತು ನನ್ನೆಲ್ಲ ವಿಡಿಯೋಗಳನ್ನು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಿ, ಮತ್ತು ಶೇರ್ ಮಾಡಿ, ನಿಮ್ಮ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಲಿ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಏನಾದರೂ ಬೇಕಾದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ನೋಡಿರಿ, ಮೇಲೆ ಕಾಣಿಸ್ತಾ ಇದೆ ನನ್ನ ಚಾನಲ್ ಲಿಂಕ್ ಬರ್ತಾ ಇದೆ ನೋಡಿರಿ, ಅದರಲ್ಲಿ ಒತ್ತಿ ನೀವು ಹಿಂದಿಂದೆಲ್ಲ ವಿಡಿಯೋಗಳನ್ನು ನೋಡ್ತಾ ಹೋಗ್ಬೋದು. ಧನ್ಯವಾದಗಳು, ನಮಸ್ಕಾರಗಳು.